ಹಾಯ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಚಂದನಾರ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಏನಂದರೆ, ನಮಗೆ ವಿದ್ಯೆ ಕಲಿಸಿದಂತಹ ಗುರುಗಳನ್ನು ನಮ್ಮ ಕಡೆಯಿಂದ ಸ್ವಲ್ಪ ಕೃತಜ್ಞತೆ ತಿಳಿಸೋದಕ್ಕೆ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ. ನೀವು ತಮ್ಮನೇನಲ್ಲಿ ನೋಡಿದ ಹಾಗೆ ನಾನು ಒಂದು ಕಾಲೇಜ್ಗೆ ಗೆಸ್ಟ್ ಲೆಕ್ಚರ್ ಆಗಿ ಹೋಗಿದ್ದೆ. ಈ ಗೆಸ್ಟ್ ಲೆಕ್ಚರ್ ಯಾವುದ್ರ ಬಗ್ಗೆ ಇತ್ತಪ್ಪ ಅಂದರೆ, ಮೇಯ್ನ್ ನಾನು ಹೋಗಿದ್ದು ಬಯಾಲಜಿಯಲ್ಲಿ ಒಂದು ಚಾಪ್ಟರ್ ತುಂಬ ಕಷ್ಟ ಅಂತ ಫೀಲ್ ಆಗುತ್ತೆ. ಅದು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಒಂದು ಚಾಪ್ಟರು. ಆ ಒಂದು ಚಾಪ್ಟರ್ನ ಮಕ್ಕಳಿಗೆ ಮಾಡಿಕೊಡೋದಕ್ಕೆ ಹೋಗಿದ್ದೆ. ಮತ್ತು KCT ಹಾಗೂ ನೀಟ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಹೋಗಿದ್ದೆ. ಹಾಗೂ KCT ಮತ್ತು ನೀಟ್ ಆದಮೇಲೆ ಯಾವ ಕೋರ್ಸಸ್ ನಮಗೆ ಅವೈಲೇಬಲ್ ಇದೆ ಮತ್ತು ಅದ್ರ ಸ್ಕೋಪ್ಗಳೇನೇನು ಅನ್ನೋದ್ರ ಬಗ್ಗೆ ನಾನು ಸ್ಟೂಡೆಂಟ್ಸ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಹೋಗಿದ್ದೆ. ನಮ್ಮ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಏನಪ್ಪ ಅಂದರೆ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದರ ಅರ್ಥ ಏನಪ್ಪ ಅಂದರೆ, ಗುರು ಬ್ರಹ್ಮನಂತೆ ಸೃಷ್ಟಿಕರ್ತ, ವಿಷ್ಣುವಿನಂತೆ ಪಾಲಕರೂ ಆಗಿದ್ದಾರೆ ಹಾಗೂ ಮಹೇಶ್ವರನಂತೆ ಸಂಹಾರಕರು ಕೂಡ ಆಗಿದ್ದಾರೆ. ಗುರು ಪರಬ್ರಹ್ಮನ ಸಾಕ್ಷಾತ್ ರೂಪ. ಅಂತಹ ಗುರುಗಳಿಗೆ ನಾವು ಶ್ರದ್ಧೆಯಿಂದ ನಮಸ್ಕರಿಸ್ತೀವಿ ಅನ್ನೋದು ಈ ಒಂದು ಶ್ಲೋಕದ ಅರ್ಥ. ಹಾಗೆ ಇನ್ನೊಂದು ಶ್ಲೋಕದ ಅರ್ಥವೂ ಕೂಡ ಇದೆ. ಏನಪ್ಪ ಅಂದರೆ, ವಿದ್ಯೆ ವಿನಯವನ್ನು ನೀಡುತ್ತೆ, ವಿನಯದಿಂದ ನಾವುಗಳು ಅರ್ಹತೆಯನ್ನು ಪಡ್ಕೊಳ್ತೀವಿ, ಅರ್ಹತೆಯಿಂದ ನಾವು ಸಂಪತ್ತನ್ನು ಗಳಿಸ್ತೀವಿ ಅಂತ ಒಂದು ಸಂಸ್ಕೃತದಲ್ಲಿ ಶ್ಲೋಕ ಇದೆ. ನನ್ನಲ್ಲಿರುವಂತಹ ಈ ಒಂದು ಟ್ಯಾಲೆಂಟ್ನ ಗುರುತಿಸಿ ತಮ್ಮ ಕಾಲೇಜ್ಗೆ ಗೆಸ್ಟ್ ಲೆಕ್ಚರ್ ಆಗಿ ನನ್ನನ್ನು ಕರೆಸಿದಂತಹ ನನ್ನ ಗುರುಗಳಾದ ರಂಜಿತಾ ಮ್ಯಾಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಮ್ಯಾಮ್, ನಾನು ತುಂಬ ಹೃದಯದಿಂದ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನೀವೀಗ ನಾನು ಗೆಸ್ಟ್ ಲೆಕ್ಚರ್ ಕೊಟ್ಟಿರುವಂತಹ ಕೆಲವು ಆಡಿಯೋ ಕ್ಲಿಪ್ಸ್ಗಳನ್ನ ನೋಡ್ಬೋದು. ರೆಪ್ಲಿಕೇಶನ್ 4 ಅಂತ ಆಯ್ತಾ. ಈ ರೆಪ್ಲಿಕೇಶನ್ 4 ಮೇಲೆ ಈ ಒಂದು ರೀಸನ್ ರೆಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಆಲ್ವೇಸ್ ರೆಪ್ಲಿಕೇಶನ್ ಯಾವ ಡೈರೆಕ್ಷನ್ ಆಗುತ್ತೆ ಅಂತ ನಾವು ಏನೋ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ನಾವು ATP ಬೇಸ್ ಮಾಡ್ತಾ ಇದ್ದೀವಿ. ಸೊ ಈ ಟರ್ಮ್ಸ್ ಆಫ್ ಏನೇ ವರ್ಕ್ ಮಾಡಿ ATP ಬೇಕೇ ಬೇಕು. ಇದನ್ನ ಬ್ರೇಕ್ ಮಾಡಿದಾಗ ಡಿಆಕ್ಸ್ ಸಪರೇಟ್ ಆಗುತ್ತೆ. ಇದು ಹಾಕಿ ಫ್ರಾಗ್ಮೆಂಟ್ RNA ಪಾಲಿಮರೇಸ್ ಬರುತ್ತೆ. ನೆಕ್ಸ್ಟ್ mRNA, ಇಟ್ ಇಸ್ ಆಲ್ಸೋ ಕಾಲ್ಡ್ HNRNA ಅಂದ್ರೆ ಹೆಟೆರೋ ನ್ಯೂಕ್ಲಿಯರ್. ಇಟ್ ಇಸ್ ಅ ಪ್ರಿಕರ್ಸರ್ ಆಫ್ mRNA. ಇದನ್ನ ಜ್ಞಾಪಕ ಇಟ್ಕೋಬೇಕು. HNRNA is a precursor of mRNA. mRNA ಆಗಬೇಕಂದ್ರೆ HNRNA ಇದನ್ನ ಆಲ್ಸೋ ಕಾಲ್ಡ್ ಪ್ರೈಮರಿ ಟ್ರಾನ್ಸ್ಕ್ರಿಪ್ಟ್ ಅಂತ ಕರೀತಾರೆ. HNRNA ನ ಪ್ರೈಮರಿ ಟ್ರಾನ್ಸ್ಕ್ರಿಪ್ಟ್. ಫಂಕ್ಷನ್ ಮಾಡೋ ಪಾರ್ಟ್ ಇಂಟ್ರಾನ್ ಬಂದು ನಾನ್ ಫಂಕ್ಷನಲ್. ನಾವು ಅದೇ ಯೂಸ್ ಇಲ್ಲ. ಸೊ ನಾವು HNRNA ಇಟ್ ಹ್ಯಾಸ್ ಟು ಬಿಕಮ್ ಫಂಕ್ಷನಲ್ ಮಾಡಬೇಕಂದ್ರೆ ನಾವು ಇಂಟ್ರಾನ್ಸ್ ನ ಕ್ಯಾಪ್ ಅಂದ್ರೆ ಕ್ಯಾಪಿಂಗ್ ಮಾಡೋದು. ನೆಕ್ಸ್ಟ್ ಟೇಲಿಂಗ್ ಅಂದ್ರೆ ಟುವರ್ಡ್ಸ್ ಅ ಟೇಲ್. ಇದು ಟೇಲ್ ಅಂತ ತಗೊಂಡ್ರೆ ಇದು ಟೇಲ್ ಅಂತ ತಗೊಂಡ್ರೆ ಈ ಕಡೆ ಕ್ಯಾಪ್ ಆಗ್ತದೆ. ಅಂದ್ರೆ 5 ಪ್ರೈಮ್ ಕಡೆ ಈ 3 ಪ್ರೈಮ್ ಕಡೆಗೆ ಟೇಲಿಂಗ್ ಮಾಡ್ತೀವಿ. ಟೇಲಿಂಗ್ ಅಂದ್ರೆ ಏನಂದ್ರೆ ಅರೌಂಡ್ 200 ಇಂದ 300 ಅಡಿನೋಸಿನ್ ರೆಸಿಡ್ಯೂಸ್ ನ ಆಡ್ ಮಾಡೋದು. ಅಡಿನೋಸಿನ್ ರೆಸಿಡ್ಯೂಸ್ ನ ಅಥವಾ ಅಡಿನೈಲೇಟ್ ರೆಸಿಡ್ಯೂಸ್ ನ ಆಡ್ ಮಾಡೋದು. ಸೊ ಅದನ್ನ ಪಾಲಿ ಅಡಿನೈಲೇಷನ್ ಅಂತ ಕೂಡ ಕರೀತಾರೆ. ಟೇಲಿಂಗ್ ಇಸ್ ಆಲ್ಸೋ ಕಾಲ್ಡ್ ಪಾಲಿ ಅಡಿನೈಲೇಷನ್. ಆಯ್ತಾ. ಇದಿಷ್ಟು ಮಾಡಿದ್ರೆ HNRNA ಏನು ಹೆಟೆರೋಜಿನಸ್ ನ್ಯೂಕ್ಲಿಯರ್ RNA ಇಟ್ ಬಿಕಮ್ ಫಂಕ್ಷನಲ್ RNA. ಅಂದ್ರೆ ನೆಕ್ಸ್ಟ್ ಈ ಫಂಕ್ಷನಲ್ RNA ಪ್ರೋಟೀನ್ ಸಿಂಥೆಸಿಸ್ ಗೆ ಕಾರಣ. ಓಕೆ. ಸೊ ದಿಸ್ ಇಸ್ ದ ಮೆಚೂರ್ RNA ಅಥವಾ ಫಂಕ್ಷನಲ್ RNA. ಈಗ ಈ ಮೆಚೂರ್ RNA ಏನು ಬರುತ್ತೆ? ಸೈಟೋಪ್ಲಾಸಂ ಬರುತ್ತೆ. ನ್ಯೂಕ್ಲಿಯಸ್ ಇಷ್ಟು ಕೆಲಸ, ರೆಪ್ಲಿಕೇಶನ್, ಟ್ರಾನ್ಸ್ಕ್ರಿಪ್ಷನ್ ಎಲ್ಲ ಎನ್ಸೈಮ್ಸ್ ನ್ಯೂಕ್ಲಿಯಸ್ ಅಲ್ಲಿ ಆಗುತ್ತೆ. ಈಗ ಯೂಕ್ಯಾರಿಯೋಟ್ಸ್ ಅಲ್ಲಿ ನ್ಯೂಕ್ಲಿಯಸ್ ಇಂದ ಸೈಟೋಪ್ಲಾಸಂ ಬರುತ್ತೆ. ಬಟ್ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಸೆಪರೇಟ್ ಕಂಪಾರ್ಟ್ಮೆಂಟ್ ಇದೆ. ಬೋತ್ ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್ ಒಟ್ಟಿಗೆ ಆಗಿದ್ದಾರೆ. ಆಸ್ ಸೂನ್ ಆಸ್ ಟ್ರಾನ್ಸ್ಕ್ರಿಪ್ಷನ್ ಆಗ್ತಾ ಓವರಾಲ್ ಗೆಸ್ಟ್ ಲೆಕ್ಚರ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಡೇ ಇನ್ ಮೈ ಲೈಫ್. ನಾನು ಅದನ್ನು ನನ್ನ ಲೈಫಲ್ಲೇ ಮರೆಯೋಕ್ಕೆ ಆಗಲ್ಲ. ಸ್ಟೂಡೆಂಟ್ಸು ಕೂಡ ತುಂಬ ಅಂದರೆ ತುಂಬ ಖುಷಿಪಟ್ಟರು. ಆ್ಯಂಡ್ ಇಷ್ಟೆಲ್ಲ ಆದಮೇಲೆ ನಾನು ಕೂಡ ನನ್ನ ಬಗ್ಗೆ ಒಂದು ಸ್ವಲ್ಪ ಪ್ರೌಡ್ ಫೀಲ್ ಆಯಿತು. ಆ ದೇವರು ನನಗೆ ಇನ್ನೂ ಈ ತರಹ ಹೆಚ್ಚು ಅವಕಾಶಗಳನ್ನ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಇಷ್ಟೊತ್ತು ವಿಡಿಯೋನ ತುಂಬ ಸಾವಕಾಶವಾಗಿ ನೋಡೋದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ಟೇ ಅಪ್ಡೇಟ್. ಮುಂದೆ ಇನ್ನಷ್ಟು ಹೆಚ್ಚು ವೀಡಿಯೋಸ್ಗಳನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು.